ನೋಡಿ, ನೀವು ಹೇಳ್ದಂಗೆ ಎಲ್ಲ ರೆಡಿ ಇದೆ. ಇನ್ನೊಂದು ಮಗು ಬರ್ತಿದ್ದಂಗೆ ಎಲ್ಲ ಮಕ್ಕಳನ್ನು ಒಂದು ಕಡೆ ಶಿಫ್ಟ್ ಮಾಡಿ ಅಲ್ಲಿಂದ ಆರ್ಬರ್ ಮುಖಾಂತರ ಕಳಿಸ್ತೀವಿ. ಆದರೆ ಒಂದು ವಿಷಯ ಮಾತ್ರ ಕ್ಲಿಯರ್ ಆಗಿರಬೇಕು, ನಾವು ಒಂದೊಂದು ಮಗುಗೆ ಎಷ್ಟೆಷ್ಟು ಅಂತ ಡಿಮ್ಯಾಂಡ್ ಮಾಡಿದ್ವೋ ಅಷ್ಟು ಅಮೌಂಟು ಕ್ಲಿಯರ್ ಆಗಬೇಕು. 1 ರೂಪಾಯಿ ಕೂಡ ಕಡಿಮೆ ಆಗಬಾರ್ದು. ನಾವು ಮಾತು ಕೊಟ್ಟಿದ್ದೀವಿ, ಕೆಲಸ ಮಾಡ್ತೀವಿ. ನೀವು ಅಷ್ಟೇ ಈ ಲೈನಲ್ಲಿ ನಂಬಿಕೆ ಹೊಡೆದ್ರೆ ವ್ಯವಹಾರ ಮತ್ತೆ ಕಂಟಿನ್ಯೂ ಆಗಲ್ಲ. ಸರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಬಾಸ್ ಏನಾಯ್ತು? ಬಾಸ್ ಒಂದು ಚಿಕ್ಕ ಸಮಸ್ಯೆ ಆಗ್ಬಿಟ್ಟಿದೆ ಬಾಸ್. ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದ್ದೆ. ಏನಾಯ್ತು? ಬಾಸ್ ಅದು ಲಾಸ್ಟಲ್ಲಿ ಆ ಹುಡುಗಿ ಕರ್ಕೊಂಬಂದ್ರಲ್ಲ ಬಾಸ್, ಆ ಹುಡುಗಿ ತಪ್ಸ್ಕೊಂಡ್ಬಿಟ್ಟಿದ್ದಾಳೆ ಬಾಸ್. ಇಡಿಯಟ್, ಬಾಯಿದೆ ಅಂತ ಏನೇನೋ ಮಾತಾಡ್ತಿದ್ಯಾ? ನಿಜನೇನೋ ನೀನು ಹೇಳ್ತಿರೋದು? ಹೌದು ಬಾಸ್. ನಾನು ಎಷ್ಟು ಸಲ ಹೇಳಿದೆ, ನನಗೆ ಒಂದೊಂದು ಮಗುನು ಒಂದೊಂದು ದುಡ್ಡಿನ ಮುಟ್ಟೆ ಇದ್ದಂಗೆ, ಒಂದೊಂದು ಸರ್ಕಿದ್ದಂಗೆ. ಇದೆಲ್ಲ ಹೇಗಾಯ್ತು? ಬಾಸ್ ನಾನು ವಾಶ್ರೂಮ್ಗೆ ಹೋಗಿದ್ದೆ ಬಾಸ್. ಕೆಂಚ ಎಲ್ಲ ಹುಡುಗರು ಕರ್ಕೊಂಡು ಟೀ ಕುಡಿಯೋಕೆ ಹೋಗಿದ್ದೆ ಬಾಸ್. ಬಾಸ್ ನಾನು ವಾಶ್ರೂಮ್ಗೆ ಹೋಗಿ ಬರೋದ್ರಲ್ಲಿ ಮಕ್ಕಳು ಯಾರೂ ಇರಲಿಲ್ಲ ಬಾಸ್. ಬಾಸ್ ನಾ ಎಲ್ಲ ಮಕ್ಕಳು ಹಿಡ್ಕೊಂಡೆ ಬಾಸ್, ಆದರೆ ಒಂದು ಹುಡುಗಿ ಮಾತ್ರ ತಪ್ಪಿಸ್ಕೊಂಡ್ಲು ಬಾಸ್. ಅಂದ್ರೆ ಮಕ್ಕಳಾದ್ರೆ ಯಾರು ಇರ್ಲಿಲ್ವಾ? ಯಾರೂ ಇರಲಿಲ್ಲ ಬಾಸ್. ಅಂದ್ರೆ ನೀವೆಲ್ಲ ಸೇರಿ ಮಕ್ಕಳನ್ನ ಒಂಟಿಯಾಗಿ ಬಿಟ್ಟು ಹೋಗಿದ್ರಿ ಅನ್ಸುತ್ತೆ. ಅದಕ್ಕೆ ಅವಳು ಎಸ್ಕೇಪ್ ಆಗಿದ್ದಾಳೆ. ಇಷ್ಟು ಚಿಕ್ಕ ಹುಡುಗಿ ಇಷ್ಟು ಜನ ಗಂಡಸರನ್ನ ಮೂರ್ಖರನ್ನಾಗಿ ಮಾಡಿ ಹೋಗಿದ್ದಾಳೆ. ನಾಚಿಕೆ ಆಗಲ್ವ ನಿಮ್ಗೆ? ಸಾರಿ ಬಾಸ್. ಕ್ಷಮಿಸಿ ಅಂತ ಕ್ಷಮಿಸಿ. ಏಯ್, ಕ್ಷಮಿಸಿ ಅಂದಿದ ತಕ್ಷಣ ಆಳದ ಕೆಲಸ ರೆಡಿ ಆಗುತ್ತೇನೋ? ಕೈ ತಪ್ಪೋಗಿರೋ ಹುಡುಗಿ ವಾಪಸ್ ಬರ್ತಾಳ? ಇಲ್ಲ ಬಾಸ್, ಹುಡುಕ್ತೀವಿ ಬಾಸ್. ಹುಡುಕ್ತೀವಿ. ಕೆಲಸ ಹಾಳಾದ್ಮೇಲೆ ಹುಡುಕಿ ಏನೋ ಪ್ರಯೋಜನ? ಮೊದಲು ನಿಮ್ಮ ತಲೆ ಸರಿ ಮಾಡ್ಕೊಳ್ಳಿ. ಟೀ ಕುಡಿಯಕ್ಕೆ ಹೋಗಿದ್ರಂತೆ, ಟೀ ಕುಡಿಯಕ್ಕೆ. ನಾನು ಆ ಹುಡುಗಿನ ಇಲ್ಲಿಂದ ಎಷ್ಟು ಜೋಪಾನವಾಗಿ ಕಳಿಸ್ಬೇಕು ಅನ್ಕೊಂಡಿದ್ದೆ ಗೊತ್ತಾ? ಒಂದ್ ಕಡೆ ದುಡ್ಡು, ಒಂದ್ ಕಡೆ ಬಿಸ್ನೆಸ್ಸು, ಒಂದ್ ಕಡೆ ಜಯದೇವು, ಎಲ್ಲ ನೀಟಾಗಿ ಹೋಗ್ತಿತ್ತು. ಆದರೆ ಈ ಹುಡುಗಿಯಿಂದ ಎಲ್ಲ ಹಾಳಾಗಿದೆ. ಅದಕ್ಕೆಲ್ಲ ಕಾರಣ ನೀವೇ. ಬಾಸ್ ಬಾಸ್ ಇಲ್ಲ ಬಾಸ್, ಆ ಹುಡುಗಿನ ಹುಡುಕ್ತೀವಿ ಬಾಸ್. ಯಾವಾಗ ಹುಡುಕ್ತೀರಾ? ಆ ಹುಡುಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಎಲ್ಲ ಹೇಳದ್ಮೇಲೆ ಹುಡುಕ್ತೀರಾ? ನನಗೆ ಉಳಿದ ಮಕ್ಕಳು ಮುಖ್ಯ ಅಲ್ಲ, ಆ ಹುಡುಗಿ ತುಂಬಾ ಮುಖ್ಯ. ಯಾಕೆ ಗೊತ್ತಾ? ಅವಳು ನೋಡಿದಾಳೆ, ಕೇಳಿದಾಳೆ, ಎಲ್ಲನೂ ನೆನ್ಪಿಟ್ಕೊಂಡಿದ್ದಾಳೆ. ಅವಳೇನಾದ್ರು ಹೊರಗೋದ್ರೆ ನಮ್ಮ ಮುಖ, ನಮ್ಮ ಜಾಗ ಎಲ್ಲ ಗೊತ್ತಾಗುತ್ತೆ. ಜಯದೇವ್ ಬಾಸ್ಗೆ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಪೊಲೀಸರು ಕೆಲ್ಸಿಗೆ ಹಾಕೊಂಡ್ರೆ ಜೈಲ್ಗೆ ಹೋಗ್ತೀವಿ, ಆದರೆ ಜಯದೇವ್ ಕೆಲ್ಸಿಗೆ ಹಾಕೊಂಡ್ರೆ ಉಸಿರೇ ನಿಲ್ಲಿಸ್ಬಿಡ್ತಾರೆ. ಟೈಮ್ ಇಲ್ಲ, ನಡಿ. ಆ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಮಾರ್ಕೆಟ್ ಎಲ್ಲ ಕಡೆ ಹುಡುಕ್ಬೇಕು. ಪಾಪ ಆಕಾಶ ನೋಡಿದ್ರೆ ಮನಸ್ಸು ಹಿಂಡ್ದಂಗೆ ಆಗುತ್ತೆ. ಅವನಿಗೆಲ್ಲ ಇದ್ದು ಏನೂ ಇಲ್ದಂಗೆ ಆಗೋಗಿದೆ. ನೋಡು, ಸುಮ್ಮನೆ ಈ ಥರ ಎಲ್ಲ ಯೋಚನೆ ಮಾಡಬೇಡ, ಹೋಪ್ಸ್ ಕಳ್ಕೊಬೇಡಮ್ಮ. ಮಗು ಸಿಕ್ಕೇ ಸಿಗುತ್ತೆ. ಅದಕ್ಕೆ ಹಲೋ ಪಾರ್ಥ ಅವರೇ, ನಾನೊಂದು ಲೊಕೇಶನ್ ಕೊಡ್ತೀನಿ. ಸರಿ, ಅದಕ್ಕೆ ಈಗಲೇ ಬರ್ತೇನೆ. ಏನದೆ ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಮಾಮ್, ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇದ್ದೀನಿ, ಹೊರಡು ಬಾ ಅಂತ ಹೇಳಿದ್ರು. ಸೊ ನಾನು ಹೋಗಬೇಕು. ಹಸಿ ಮಾಮ್. ಹುಷಾರು. ಯಾ ಮೇಡಮ್, ನಾನು ಇಲ್ಲಿದ್ದೀನಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸರ್, ACP ಸುರೇಶ್ ಅವ್ರು ನಿಮ್ಮ ನಂಬರ್ ಕೊಟ್ಟರು, ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅಂತ ಹೇಳಿದರು. ಮೇಡಮ್, ನನಗೂ ಕಾಲ್ ಮಾಡಿದ್ರು. ಏನು ವಿಷಯ ಮೇಡಮ್? ಸರ್, ನನ್ನ ಮಗಳು ಕಾಣೆ ಆಗಿದ್ದಾಳೆ. ಕಾಣೆ ಆಗಿದೆ ಅಂತಂದರೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟರೆ ಅವ್ರು ಕೊಡ್ತಾರಪ್ಪ. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್, ಆದರೆ ನಂಗೆ ಅನ್ಸುತ್ತೆ ಅವಳು ಕಿಡ್ನ್ಯಾಪ್ ಆಗಿದ್ದಾಳೆ ಅಂತ. ಇನ್ನೂ ಚಿಕ್ಕ ಹುಡುಗಿ ಸರ್, 8-9 ವರ್ಷ ಅಷ್ಟೇ. ಈ ಥರ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಹುಡುಕ್ಬೋದು? ಅದರ ಸಂಬಂಧವಾಗಿ ACP ಸುರೇಶ್ ಅವ್ರು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಹೇಳಿದರು. ಮೇಡಮ್, ಇದು ಅಷ್ಟು ಸಿಂಪಲ್ ಅಲ್ಲ, ಅದೊಂದು ದೊಡ್ಡ ಜಾಲ. ಆ ಥರದವ್ರ ಕೈಯಲ್ಲಿ ನಿಮ್ಮ ಮಗು ಸಿಕ್ಕಿದೆ ಅಂತಂದರೆ ಮತ್ತೆ ವಾಪಸ್ ಬರಲ್ಲ. ತುಂಬಾ ಫಾಸ್ಟ್ ಮೇಡಮ್. ಅವರು ಇದ್ದ ಕಡೆ ಇರಲ್ಲ, ಅವ್ರು ಇಷ್ಟೊತ್ತಿಗಾಗಲೇ ಮಗು ತುಂಬ ಕಡೆ ಶಿಫ್ಟ್ ಮಾಡಿರ್ತಾರೆ. ಒಂದೊಂದು ಗುಂಪಿಗೆ 10, 15, 20 ಮಕ್ಕಳು ಅಂತ ಬ್ಯಾಚ್ ಪ್ರಕಾರ ಕಳಿಸ್ತಿರ್ತಾರೆ ಮೇಡಮ್. ಅವರು ತಮ್ಮ ಹತ್ರ ಇರೋ ಮಕ್ಕಳನ್ನ ಬ್ಯಾಕ್ ಟು ಬ್ಯಾಕ್ ಮೂವ್ ಮಾಡ್ತಾನೇ ಇರ್ತಾರೆ ಮೇಡಮ್. ಯಾವ ರೂಟಿಂದ ಕಳಿಸ್ತಾರೆ, ಯಾವಾಗ ಕಳಿಸ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಮಕ್ಕಳನ್ನ ಇಡೋ ಜಾಗನೂ ಅಷ್ಟೇ, ಪತ್ತೆನೇ ಹಚ್ಚಕ್ಕಾಗಲ್ಲ ಮೇಡಮ್. ನಮ್ಗಳ ಮಧ್ಯೆನೇ ಇರ್ತಾರೆ, ಆದರೆ ಕಾಣಲ್ಲ. ಹೊರಗಡೆಯಿಂದ ನೋಡಿದ್ರೆ
ಸ್ವಲ್ಪ ಡೌಟ್ ಬರಲ್ಲ ಆ ಥರ ಪ್ಲ್ಯಾನ್ ಆಗಿರ್ತಾರೆ ಮೇಡಮ್. ಹುಡ್ಕೋಕೆ ಹೋದರೆ ಕೈ ಸಿಗೋದು ತುಂಬ ಕಷ್ಟ ಮೇಡಮ್. ಇಂಥ ಕೇಸಲ್ಲಿ ಗೆದ್ದಿರೋರೇ ಕಮ್ಮಿ ಮೇಡಮ್. ಸರ್ ಪ್ಲೀಸ್ ಸರ್ ಹಾಗೆಲ್ಲ ಹೇಳ್ಬೇಡಿ ಸರ್. ನಿಮ್ಮ ಕೈಲಾಗಿದ್ದು ಮಾಡಿ ಸರ್. ನಿಮ್ಮ ಪರಿಚಯ ಇರೋರ್ಗೆ ಒಂದ್ಸಲ ಕೇಳಿ ಸರ್. ಏನು ಇನ್ಫಾರ್ಮೇಷನ್ ಸಿಕ್ಕಿದ್ರು ಹೆಲ್ಪ್ ಆಗುತ್ತೆ ಸರ್. ಒಂದು ಸಣ್ಣ ಸುಳಿ ಸಿಕ್ಕಿದ್ರೆ ಸಾಕು ಸರ್. ನಾವೇನಾದರೂ ಒಂದು ಮಾಡ್ಬೋದು ಪ್ಲೀಸ್ ಸರ್. ಸರ್ ಪ್ಲೀಸ್ ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಪ್ಲೀಸ್ ಸರ್. ಮೇಡಮ್ ಈ ಥರ ಕೇಸ್ ನಮ್ಮ ಲೈನಲ್ಲೇ ಇಲ್ಲ ಮೇಡಮ್. ನಾವು ಈ ಥರ ಕೇಸ್ ಮಾಡಲ್ಲ. ನಮ್ದೇನಿದ್ರು ಸೆಟ್ಲ್ಮೆಂಟು ರಾಬರಿ ಅಷ್ಟೇ ಮೇಡಮ್. ಸರಿ ಮೇಡಮ್, ACP ಸುರೇಶ್ ಸರ್ ಅವ್ರು ನಿಮ್ಗೆ ಕಳಿಸಿರೋದಕ್ಕೆ ನನಗೆ ಗೊತ್ತಿರೋದು ಮಾಹಿತಿ ಹೇಳ್ತೀನಿ ಮೇಡಮ್. ಮೇಡಮ್ ಒಬ್ಬನಿದ್ದಾನೆ ಮೇಡಮ್, ಅವ್ನು ಕೇಳಿದ್ರೆ ಪಕ್ಕ ನಿಮ್ಮ ಮಗು ಸಿಗುತ್ತೆ ಮೇಡಮ್. ಆದರೆ ಆ ಮನುಷ್ಯ ಸ್ವಲ್ಪ ದುಡ್ಡಿಗೆ ಆಸೆ ಬೀಳ್ತಾನೆ. ಅವನು ಬೇಕಾಗಿರೋದು ನೀವೇನಾದರೂ ಕೊಟ್ಟರೆ ನಿಮಗೆ ಬೇಕಾಗಿರೋ ಮಾಹಿತಿನ ಅವ್ನು ಕೊಡ್ತಾನೆ. ಅವನ ಹತ್ರ ಮಾತಾಡಿದ್ರೆ ನಿಮ್ಗೆ ಏನಾದರೂ ಕ್ಲೂ ಸಿಗ್ಬೋದು. ಅದು ಪರವಾಗಿಲ್ಲ ಸರ್, ನಾನು ಅದು ನೋಡ್ಕೋತೀನಿ. ಅವ್ರು ಎಲ್ಲಿ ಸಿಗ್ತಾರೆ? ನಾನು ಅಡ್ರೆಸ್ ಕೊಡ್ತೀನಿ, ಆದರೆ ನನ್ನ ಹೆಸರು ಮಾತ್ರ ಆಚೆ ಬರಬಾರ್ದು. ಚಾಮರಾಜಪೇಟೆ TR ಮಿಲ್ ಸರ್ಕಲಲ್ಲಿ ಒಂದು ಕಬ್ಬಿಣದ ಅಂಗಡಿ ಇದೆ ಮೇಡಮ್. ಅಲ್ಲಿ ಹೋಗಿ ಗೂಳಿ ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಮೇಡಮ್. ಆದರೆ ಅವ್ನ ಬಾಯಿಂದ ವಿಷಯಗಳನ್ನು ಕಲೆಕ್ಟ್ ಮಾಡೋದು ತುಂಬಾ ಕಷ್ಟ ಇದೆ ಮೇಡಮ್. ಮೇಡಮ್ ಇನ್ನೊಂದು ಮಾತು ಹೇಳ್ತೀನಿ, ಆದಷ್ಟು ಬೇಗ ನಿಮ್ಮ ಮಗುನ ಹುಡುಕಿ. ತಡ ಮಾಡಬೇಡಿ. ತಡ ಮಾಡಿದಷ್ಟು ತೊಂದರೆನೇ ಜಾಸ್ತಿ. ಈ ಥರ ಕೇಸ್ನ ತುಂಬ ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ನಾನು ಬರ್ತೀನಿ. ಥ್ಯಾಂಕ್ ಯು.